ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಚೈನಾಗೆ ಅಮೆರಿಕ ಸೌದಿ ಅರೇಬಿಯಾದ ಮೂಲಕ ಒಂದು ಶಾಕ್ ಅನ್ನು ಕೊಡಿಸಿದೆ. ಏನೇ ಆದರೂ ಬಾಪಿ ಹೋತಾ ಹೇ ಅಂತಾರಲ್ಲ, ಹಂಗೆ ಅಮೆರಿಕಾದ ನೆರಳಲ್ಲಿದ್ದ ಸೌದಿ ಅರೇಬಿಯಾನ ತನ್ನ ತೆಕ್ಕೆಗೆ ತಗೊಂಡು ಅರಬ್ ನಾಡಲ್ಲಿ ವಿಸ್ತರಿಸಿಕೊಳ್ಳೋ ಕನಸು ಕಾಣ್ತಾ ಇದ್ದ ಚೈನಾಗೆ ಅಮೆರಿಕದ ಕಡೆಯಿಂದ ಒಂದು ಸಣ್ಣ ಝಟ್ಕಾ ಸಿಕ್ಕಿದೆ. ಸೌದಿ ಅರೇಬಿಯಾ ಚೈನಾದಿಂದ ಖರೀದಿ ಮಾಡಬೇಕಿದ್ದ ಯುದ್ಧ ನೌಕೆಗಳನ್ನು ತಿರಸ್ಕರಿಸಿ ಅದಕ್ಕಿಂತ ಕಡಿಮೆ ಶಕ್ತಿಯ ಯುದ್ಧ ನೌಕೆಗಳನ್ನ ನ್ಯಾಟೋ ದೇಶದಿಂದ ಖರೀದಿ ಮಾಡೋದಕ್ಕೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಈ ಮೂಲಕ ಚೈನಾದ ಭಾರಿ ನಿರೀಕ್ಷಿತ ಆಯುಧಗಳನ್ನ ಅರಬ್ ದೊರೆಗಳು ತಿರಸ್ಕರಿಸಿದ್ದಾರೆ ಮತ್ತು ಇದರ ಹಿಂದೆ ಅಮೆರಿಕ ಇದೆ. ಅಮೆರಿಕದ ಒತ್ತಡ ಹಾಗೂ ಬೆದರಿಕೆಗಳ ಕಾರಣದಿಂದ ಸೌದಿ ಅರೇಬಿಯಾ ಈ ನಿರ್ಧಾರವನ್ನು ಕೈಗೊಂಡಿದೆ ಅಂತ ಚೈನಾ ದೂರ್ತಾ ಇದೆ. ಹಾಗಾದ್ರೆ ಏನಿದು ಆಯುಧ ವ್ಯಾಪಾರದ ರಗಳೆ? ಬನ್ನಿ ನೋಡೋಣ. ಗೆಳೆಯರೆ, ಜಗತ್ತಿನ ಅತಿ ದೊಡ್ಡ ಆಯುಧ ಆಮದುದಾರ ದೇಶಗಳ ಪೈಕಿ ಸೌದಿ ಅರೇಬಿಯಾ ಟಾಪ್ ಪೊಸಿಷನ್ ಅಲ್ಲಿದೆ. ಹಾಗೆ ಜಗತ್ತಿನ ಅತಿ ಹೆಚ್ಚು ರಕ್ಷಣಾ ವೆಚ್ಚ ಹೊಂದಿರೋ ದೇಶಗಳ ಪಟ್ಟಿಯಲ್ಲಿ ಕೂಡ ಅಮೆರಿಕ, ಚೈನಾ, ರಷ್ಯಾ, ಭಾರತದ ನಂತರ 5ನೇ ಸ್ಥಾನದಲ್ಲಿರೋದು ಸೌದಿ ಅರೇಬಿಯಾ. ಕಳೆದ 2023ರಲ್ಲಿ ಅವರ ರಕ್ಷಣಾ ವೆಚ್ಚ $75.8 ಬಿಲಿಯನ್ ಅಂದ್ರೆ ಸೌದಿಯ ಒಟ್ಟು GDP ಏನಿದೆ ಅದರಲ್ಲಿ 7.1% ಹಣವನ್ನ ಅವರು ರಕ್ಷಣೆಗಾಗಿ ಅಂದ್ರೆ ಆಯುಧ ಖರೀದಿ, ತಯಾರಿ, ಸೇನೆಯ ವೆಚ್ಚಗಳಿಗಾಗಿ ಖರ್ಚು ಮಾಡಿದ್ರು. ಹಾಗೆ ಜಾಗತಿಕ ರಕ್ಷಣಾ ವೆಚ್ಚದಲ್ಲಿ ಸೌದಿ ಅರೇಬಿಯಾದ ಪಾಲು 3.1% ಅಂದ್ರೆ ಇಡೀ ಜಗತ್ತು ರಕ್ಷಣಾ ಕ್ಷೇತ್ರದ ಮೇಲೆ ಎಷ್ಟು ಖರ್ಚು ಮಾಡುತ್ತೋ ಆ ಮೊತ್ತದಲ್ಲಿ ಸೌದಿ ಅರೇಬಿಯಾದ ಪಾಲು 3.1%. ಇಂಥ ಸೌದಿ ಅರೇಬಿಯಾ ತನ್ನ ಹೆಚ್ಚು ಆಯುಧಗಳನ್ನು ಖರೀದಿ ಮಾಡೋದು ಅಮೆರಿಕಾದಿಂದ. ಹಾಗಂತ ಸೌದಿ ಅತ್ಯಂತ ಬಲಿಷ್ಠ ಸೇನೆಯನ್ನು ಇಟ್ಟುಕೊಂಡಿದೆ ಅಂತಲ್ಲ. ಅವರ ರಕ್ಷಣೆಗೆ ಸಂಬಂಧಪಟ್ಟ ಬಹುತೇಕ ವ್ಯವಸ್ಥೆಗಳನ್ನು ಅಮೆರಿಕಾನೇ ಮಾಡುತ್ತೆ. ಅಲ್ಲಿ ಅಮೆರಿಕಾದ ಒಂದು ಪಡೆ ಕೂಡ ಇದೆ. ಇನ್ನು ಸೌದಿ ಅರೇಬಿಯಾಗೆ ಶತ್ರುಗಳು ಅಂತಾದ್ರೂ ಯಾರಿದ್ದಾರೆ? ಇರಾನ್ ಮತ್ತು ಇರಾನ್ ಬೆಂಬಲಿತ ಹೌತಿಗಳು ಆಗಾಗ ಸೌದಿಯ ತೈಲ ಕೇಂದ್ರಗಳ ಮೇಲೆ ಡ್ರೋನ್ ಹಾಗೂ ಮಿಸೈಲ್ ದಾಳಿ ಮಾಡ್ತಾ ಇರ್ತಾರೆ. ಇನ್ನು ಸೌದಿ ಕೂಡ ಹೌತಿಗಳ ಮೇಲೆ ದಾಳಿ ಮಾಡುತ್ತೆ. ಇಷ್ಟು ಬಿಟ್ರೆ ಸೌದಿಗೆ ಇನ್ಯಾರ ಜೊತೆಗೂ ಗುದ್ದಾಡಬೇಕಾದ ಅಗತ್ಯ ಇಲ್ಲ. ಇಸ್ರೇಲ್ ಜೊತೆ ಒಂದಷ್ಟು ದಿನ ಸೌದಿ ಅರೇಬಿಯಾ ಯುದ್ಧ ಮಾಡ್ತು, ಆದರೆ ಅಲ್ಲಿ ಕೂಡ ಈಗ ಸಂಧಾನ ಆಗಿದೆ. ಅವರು ಈಗ ವ್ಯಾಪಾರ ವೃದ್ಧಿಯ ಕಡೆಗೆ ಗಮನ ಕೊಡ್ತಾ ಇದ್ದಾರೆ. ಹೀಗಾಗಿ ತುಂಬಾ ದೊಡ್ಡ ಸೈನ್ಯದ ಅಗತ್ಯ ಕೂಡ ಅವ್ರಿಗಿಲ್ಲ. ಹಾಗಂತ ಸುಮ್ಮನೆ ಇರೋದಕ್ಕೆ ಸಾಧ್ಯ ಆಗೋದಿಲ್ವಲ್ಲ. ತನ್ನ ರಕ್ಷಣೆಯ ಎಲ್ಲ ಜವಾಬ್ದಾರಿಯನ್ನ ಅಮೆರಿಕಾದ ಮೇಲೆ ಹಾಕಿರುವ ಜಪಾನ್ ಕೂಡ ತನ್ನದು ಅಂತ ಒಂದು ಸೈನ್ಯನ ಇಟ್ಕೊಂಡಿದೆ. ಇನ್ನು ಅಮೆರಿಕ ಯಾವುದೇ ದೇಶದ ರಕ್ಷಣಾ ಜವಾಬ್ದಾರಿಯನ್ನು ತಗೊಳ್ಳೋದು ಅಂದ್ರೆ ಏನು ಗೊತ್ತಾ? ಆ ದೇಶಗಳು ತಮಗೆ ಬೇಕಾದ ಯುದ್ಧ ವಿಮಾನಗಳನ್ನ, ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ, ಮಿಸೈಲ್ಗಳನ್ನ, ಫ್ರಿಗೇಟ್ಗಳನ್ನ, ಇನ್ನಿತರ ವಾರ್ಶಿಪ್ಗಳನ್ನ, ಡ್ರೋನು, ಹೆಲಿಕಾಪ್ಟರ್ಗಳು ಸೇರಿದ ಹಾಗೆ ಎಲ್ಲ ಯುದ್ಧ ಸಾಮಗ್ರಿಯನ್ನ ಅಮೆರಿಕಾದಿಂದ ಖರೀದಿ ಮಾಡಬೇಕೇ ಹೊರತು ಅಮೆರಿಕ ಏನವರಿಗೆ ತಂದು ಫ್ರೀಯಾಗಿ ಕೊಡೋದಿಲ್ಲ. ಇದು ಒಂಥರ ವ್ಯಾಪಾರನೇ. ಅದು ಈ ಅಮೆರಿಕ ಹೇಗೆ ಅಂದರೆ, ಇವರು ಕೇಳಿದ ಆಯುಧಗಳನ್ನು ಅವರು ಕೊಡೋದಿಲ್ಲ, ಅವ್ರು ಕೊಟ್ಟಿದ್ದನ್ನು ಇವರು ತಗೋಬೇಕು. ಇತ್ತೀಚೆಗೆ ಅಂದರೆ ಅಮೆರಿಕಾದಲ್ಲಿ ಬಿಡನ್ ಅಧಿಕಾರಕ್ಕೆ ಬಂದ ಹೊಸರಲ್ಲಿ ಸೌದಿ ಅರೇಬಿಯಾ ಹಾಗೂ ಅಮೆರಿಕಾದ ಸಂಬಂಧಗಳು ಸ್ವಲ್ಪ ಕೆಟ್ಟವಲ್ಲ. ಆಗ ಸೌದಿ ಅರೇಬಿಯಾಗೆ F-35 ಕೊಡೋ ಬಗ್ಗೆ ನಾವು ಇನ್ನೂ ಒಮ್ಮೆ ಯೋಚಿಸ್ತೀವಿ ಅಂತ ಹೇಳಿದ್ರು ಬಿಡನ್. ಅಷ್ಟೇ ಅಲ್ಲ, ಯಮನ್ನ ಹೌತಿಗಳ ಜೊತೆಗಿನ ಸೌದಿಯ ಸಂಘರ್ಷದಲ್ಲಿ ನಾವು ಪಾಲುದಾರರಲ್ಲ ಅಂತ ಹೇಳಿದ್ದು ಕೂಡ ನಿಮಗೆ ನೆನಪಿರಬೇಕು. ಡಿಪೆಂಡೆನ್ಸಿ ಹೆಚ್ಚಾದರೆ ಆಗೋದೇ ಹೀಗೆ. ಅವರು ಹೇಳಿದ್ದೆಲ್ಲವನ್ನ ಕೇಳ್ತಾ ಹೋಗಬೇಕಾಗತ್ತೆ. ಹೀಗಾಗಿ ಸೌದಿ ಕೂಡ ನಿಧಾನವಾಗಿ ತನ್ನ ರಕ್ಷಣಾ ಸಂಬಂಧಗಳನ್ನು ಅಕ್ಕಪಕ್ಕದ ಇನ್ನಿತರ ದೇಶಗಳ ಜೊತೆ ವಿಸ್ತರಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಫ್ರಾನ್ಸ್ನಿಂದ ರಫೇಲ್ ಯುದ್ಧ ವಿಮಾನಗಳನ್ನು ತರಿಸ್ಕೊಳ್ಳೋ ಬಗ್ಗೆ ಇವರು ಮನಸ್ಸು ಮಾಡಿದರು. ಹಾಗೆ ಚೈನಾದಿಂದ ಅತ್ಯಾಧುನಿಕ ವಾರ್ಶಿಪ್ಗಳನ್ನು ತರಿಸ್ಕೊಳ್ಳೋದಕ್ಕೆ ಸೌದಿ ಅರೇಬಿಯಾ ಆಸಕ್ತಿಯನ್ನು ತೋರಿಸಿತು. ಈ ಸೌದಿ ಹಾಗೂ ಚೀನಾದ ಸಂಬಂಧಗಳು ತುಂಬಾ ದಿನದಿಂದ ಚೆನ್ನಾಗೇ ಇವೆ. ಅವು ಇತ್ತೀಚೆಗೆ ಸ್ವಲ್ಪ ಗಟ್ಟಿಯಾಗೋ ಸೂಚನೆಗಳು ಕೂಡ ಸಿಗ್ತಾ ಇದ್ವು. ಚೈನಾ ಸೌದಿಯಿಂದ ಭಾರಿ ಪ್ರಮಾಣದ ತೈಲವನ್ನ ಆಮದು ಮಾಡಿಕೊಳ್ಳುತ್ತೆ. ಬಿಡೆನ್ ಕಾರಣಕ್ಕೆ ಅಮೆರಿಕ ಹಾಗೂ ಸೌದಿ ನಡುವೆ ವೈಮನಸ್ಯ ಶುರುವಾಗಿರೋದನ್ನು ಬಳಸಿಕೊಂಡು ಸೌದಿಯಲ್ಲಿ ಎಂಟ್ರಿ ಕೊಡಬೇಕು ಅಂತ ಚೈನಾ ಪ್ರಯತ್ನವನ್ನ ಆರಂಭ ಮಾಡಿತು. ಇರಾನ್ ಹಾಗೂ ಸೌದಿಯ ನಡುವೆ ಒಂದು ರಾಜಿ ಸಂಧಾನವನ್ನು ಕೂಡ ಮಾಡಿಸ್ತು. ದಶಕಗಳ ಹಿಂದಿನ ವೈಮನಸ್ಯವನ್ನು ಮರೆತು ಚೈನಾದ ಮಧ್ಯಸ್ಥಿಕೆಯಲ್ಲಿ ಎರಡೂ ದೇಶಗಳು ಪರಸ್ಪರ ರಾಜತಾಂತ್ರಿಕ ಸಂಬಂಧಗಳನ್ನ ಮತ್ತೆ ಪುನರಾರಂಭ ಮಾಡಿಕೊಂಡು ಹೀಗೆ ನಿಧಾನವಾಗಿ ಸೌದಿಗೆ ಪ್ರವೇಶ ಪಡ್ಕೊಂಡು ಚೈನಾ ಅಲ್ಲಿಗೆ ತನ್ನ ಅತ್ಯಾಧುನಿಕ ಡೆಸ್ಟ್ರಾಯರ್ 052D ಅನ್ನ ಮಾರಾಟ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತು. ಇನ್ನು ಸೌದಿ ಅರೇಬಿಯಾ ಕೂಡ ತನ್ನ ನೌಕಾಪಡೆಯನ್ನು ಇನ್ನಷ್ಟು ಸದೃಢಗೊಳಿಸಿಕೊಳ್ಳೋ ಬಗ್ಗೆ ಯೋಚನೆ ಮಾಡ್ತಾ ಇತ್ತು. ಹೀಗಾಗಿ ಅವರಿಗೆ ಆಧುನಿಕ ಯುದ್ಧ ನೌಕೆಗಳನ್ನು ಕೊಟ್ಟರೆ ಅದರ ತರಬೇತಿ, ಸರ್ವಿಸ್ನ ಹೆಸರಲ್ಲಿ ಚೈನಾ ತನ್ನ ಸಿಬ್ಬಂದಿಯನ್ನು ಕೂಡ ಸೌದಿಯಲ್ಲಿ ಇಡೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಕೂತ್ರೆ ಹಿಂದೂ ಮಹಾಸಾಗರದ ಮತ್ತೊಂದು ಬದಿಯಲ್ಲಿ
ಚೈನಾಗೆ ಇನ್ನೂ ಒಂದು ಬೇಸ್ ಸಿಕ್ಕಾಗುತ್ತೆ. ಜೊತೆಗೆ ತನ್ನ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ಗೆ ಮತ್ತಷ್ಟು ಒತ್ತು ಕೊಡೋದಕ್ಕೆ ಇದು ಸಹಾಯ ಮಾಡುತ್ತೆ ಅನ್ನೋದು ಚೈನಾದ ಯೋಚನೆ ಆಗಿತ್ತು. ಹಾಗೆ ಈಗ ರೆಡ್ ಸಿ ಹಾಗೂ ಸುಯೆಜ್ ಕೆನಾಲ್ಗೆ ಪರ್ಯಾಯವಾಗಿ ಭಾರತದಿಂದ ಯುರೋಪ್ವರೆಗೆ ಅಮೆರಿಕ, ಇಸ್ರೇಲ್ ಹಾಗೂ ಭಾರತಗಳು ಸೇರಿ ಒಂದು ವ್ಯಾಪಾರಿ ಮಾರ್ಗವನ್ನು ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇವೆ ನೋಡಿ. ಅದು ಚೈನಾದ ಬೆಲ್ಟ್ ಅಂಡ್ ರೋಡ್ಗೆ ಪರ್ಯಾಯ ಹಾಗೂ ಕಾಂಪಿಟೇಟರ್ ಅಂತ ಚೈನಾ ಭಾವಿಸುತ್ತೆ. ಹೀಗಾಗಿ ಭಾರತ ಸೌದಿಯಲ್ಲಿ ಬೇರ್ಬಿಡೋ ಮೊದಲು ತಾನು ಅಲ್ಲಿನ ಆಯುಧ ಕ್ಷೇತ್ರದ ಮೇಲೆ ಹಿಡಿತವನ್ನು ಸಾಧಿಸಿ ಬಿಡ್ತೀನಿ ಅಂತ ಚೈನಾ ಅಂದ್ಕೊಂಡಿತ್ತು. ಮತ್ತು ಚೈನಾ ಸೌದಿಗೆ ಆಫರ್ ಮಾಡಿದ್ದು ಕೂಡ ಅವರ ಅತ್ಯುತ್ತಮ ಮತ್ತು ಅತ್ಯಾಧುನಿಕ ಯುದ್ಧ ನೌಕೆಗಳನ್ನು. ಈ 052D ಅನ್ನೋದು ಸುಮಾರು 7500 ಟನ್ನ ಮಲ್ಟಿ ರೋಲ್ ವಾರ್ಶಿಪ್. ಇದರಲ್ಲಿ 2 ಹೆಲಿಕಾಪ್ಟರ್ಗಳನ್ನು ಲ್ಯಾಂಡ್ ಮಾಡೋದಕ್ಕೆ ಮತ್ತು ಹ್ಯಾಂಗರ್ ಮಾಡೋದಕ್ಕೆ ಅಂದರೆ ಅವುಗಳನ್ನು ನಿಲ್ಲಿಸೋದಕ್ಕೆ ಬೇಕಾದ ವ್ಯವಸ್ಥೆ ಇದೆ. ವರ್ಟಿಕಲ್ ಲಾಂಚಿಂಗ್ ಸಿಸ್ಟಮ್ ಇದೆ. ಎಲೆಕ್ಟ್ರಾನಿಕ್ ಸ್ಕ್ಯಾಂಡ್ ಅರೆ ರಡಾರ್ ಇದೆ. ಗಂಟೆಗೆ ಸುಮಾರು 57 ಕಿಲೋಮೀಟರ್ ಸ್ಪೀಡನ್ನು ಹೊಂದಿರುವ 9300 ಕಿಲೋಮೀಟರ್ ರೇಂಜನ್ನು ಹೊಂದಿರುವ ಈ 052D ಒಂದು ಅತ್ಯಂತ ಶಕ್ತಿಶಾಲಿ ಡೆಸ್ಟ್ರಾಯರ್ ಅಂತ ಅನ್ನಿಸ್ಕೊಳ್ಳುತ್ತೆ. ಮತ್ತು ಇದನ್ನು ಅಮೆರಿಕಾದ ಆರ್ಲೆಬರ್ಗ್ ಕ್ಲಾಸ್ ಡೆಸ್ಟ್ರಾಯರ್ ಜೊತೆ ಹೋಲಿಕೆ ಕೂಡ ಮಾಡಲಾಗುತ್ತೆ. ಈ ಡೆಸ್ಟ್ರಾಯರ್ನ ಮಾರಾಟಕ್ಕೆ ಚೈನಾ ತುಂಬಾನೇ ಉತ್ಸುಕತೆಯನ್ನು ತೋರಿಸಿತ್ತು. ಸೌದಿಯ ಸೇನಾಧಿಕಾರಿಗಳಿಗೆ ಈ ಯುದ್ಧ ನೌಕೆಯ ಡೆಮೋನ ಕೂಡ ಕೊಟ್ಟಿತ್ತು. ಅದನ್ನು ಮಾರಾಟ ಮಾಡಿಬಿಟ್ರೆ ಸೌದಿಯಲ್ಲಿ ಅಮೆರಿಕಾದ ಮೇಲೆ ತಾನು ಮೊದಲ ಹಂತದ ಗೆಲುವು ಸಾಧಿಸಿದ ಹಾಗೆ ಅಂತ ಚೈನಾ ಭಾವಿಸ್ತಾ ಇತ್ತು. ಯಾಕೆಂದ್ರೆ ಈ ಹಿಂದೆ ಒಮ್ಮೆ ಸೌದಿ ಅರೇಬಿಯಾ ಚೈನಾದಿಂದ ಡಾಂಗ್ಫೆಂಗ್ ಮಾದರಿಯ ಮಿಸೈಲ್ಗಳನ್ನು ಖರೀದಿ ಮಾಡಿತ್ತು. ಅವತ್ತು ಈ ಖರೀದಿಗೆ ಅಮೆರಿಕ ಮೊದಲು ಒಪ್ಪಿಗೆಯನ್ನು ಕೊಡ್ತಾದ್ರೂ ಆನಂತರ ಚೈನಾದ ಮಿಸೈಲ್ ಖರೀದಿಯನ್ನು ನಿಲ್ಲಿಸೋದಕ್ಕೆ ಸೌದಿಗೆ ಅಮೆರಿಕ ಹೇಳ್ತು. ಇದಾದ ನಂತರ ಎರಡೂ ದೇಶಗಳ ನಡುವೆ ಅಂತಹ ದೊಡ್ಡ ರಕ್ಷಣಾ ವಹಿವಾಟುಗಳಾಗಿರಲಿಲ್ಲ. ಸೊ ಈಗ ಅಮೆರಿಕದ ಖಾಯಂ ಖರೀದಿದಾರ ದೇಶ ಸೌದಿಗೆ ಯುದ್ಧ ನೌಕೆಗಳನ್ನು ಮಾರಾಟ ಮಾಡಿದ್ರೆ ಅಲ್ಲಿ ಅಮೆರಿಕದ ಮೊನೋಪೊಲಿಯನ್ನ ಹೊಡೆದು ಹಾಕಿದ ಹಾಗಾಗತ್ತೆ ಅನ್ನೋದು ಚೈನಾದ ಯೋಜನೆ. ಆದರೆ ಅಷ್ಟರಲ್ಲೇ ಸೌದಿ ಮನಸ್ಸನ್ನು ಬದಲಿಸಿಬಿಟ್ಟಿದೆ. ಗೆಳೆಯರೆ, ಕಾರಣವನ್ನು ಕೂಡ ಕೊಡದೆ ಚೈನಾದ ಯುದ್ಧ ನೌಕೆಗಳನ್ನು ರಿಜೆಕ್ಟ್ ಮಾಡಿರೋ ಸೌದಿ ಅರೇಬಿಯಾ ಸ್ಪೇನ್ ಜೊತೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದೆ. ಸೌದಿ ಅರೇಬಿಯಾದ ಮಿಲಿಟರಿ ಇಂಡಸ್ಟ್ರಿ ಸಾಮಿ ಹಾಗೂ ಸ್ಪೇನ್ನ ಸರ್ಕಾರಿ ಸ್ವಾಮ್ಯದ ಶಿಪ್ ಬಿಲ್ಡಿಂಗ್ ಕಂಪನಿ ನವೆಮ್ಶಿಯಾಗಳು ಜಂಟಿ ಒಪ್ಪಂದವೊಂದನ್ನು ಮಾಡಿಕೊಂಡಿದ್ದು, ಅದರ ಪ್ರಕಾರ ಸ್ಪೇನ್ ಸಂಪೂರ್ಣವಾಗಿ ಸೌದಿ ಅರೇಬಿಯಾದಲ್ಲಿ ತನ್ನ ಶಿಪ್ಗಳನ್ನು ಬಿಲ್ಡ್ ಮಾಡುತ್ತೆ ಮತ್ತು ಟೆಕ್ನಾಲಜಿಯನ್ನು ಕೂಡ ಟ್ರಾನ್ಸ್ಫರ್ ಮಾಡುತ್ತೆ. ಗೆಳೆಯರೆ, ಭಾರತ ಈಗ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದೆ ಅಲ್ವಾ, ಅದೇ ಥರ ಸೌದಿ ಅರೇಬಿಯಾ ಕೂಡ ಈಗ ಆಯುಧಗಳನ್ನು ಬೇರೆ ದೇಶದಿಂದ ತಗೊಂಡು ಬಂದು ಬಳಸೋದಕ್ಕಿಂತ ಅದರ ಟೆಕ್ನಾಲಜಿ ಟ್ರಾನ್ಸ್ಫರ್ ಹಾಗೂ ಮೇಕ್ ಇನ್ ಸೌದಿಗೆ ಹೆಚ್ಚು ಒತ್ತು ಕೊಡೋದಕ್ಕೆ ಶುರು ಮಾಡಿದೆ. ಅವರೀಗ ವ್ಯಾಪಾರ ವಿಸ್ತರಣೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅಲ್ಲೇ ತಯಾರು ಮಾಡಿದರೆ ನಾಳೆ ಅದನ್ನು ಅಕ್ಕಪಕ್ಕದ ದೇಶಗಳಿಗೆ ನಾವು ಕೂಡ ಮಾರಾಟ ಮಾಡಬಹುದಲ್ವಾ ಅನ್ನೋ ಐಡಿಯಾ ಅವರದ್ದು. ಹೀಗಾಗಿ ಸೌದಿ ಅರೇಬಿಯಾ ನ್ಯಾಟೋದ ದೇಶ ಸ್ಪೇನ್ ಜೊತೆ ಜಂಟಿ ಯುದ್ಧ ನೌಕೆಯ ತಯಾರಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ ಮತ್ತು ಚೈನಾಗೆ ಕೈಕೊಟ್ಟಿದೆ. ಇನ್ನಿಲ್ಲಿ ಮತ್ತೊಂದು ವಿಶೇಷ ಅಂದರೆ ಸ್ಪೇನ್ ಜೊತೆ ಒಪ್ಪಂದ ಮಾಡಿಕೊಂಡಿರೋದು ಡೆಸ್ಟ್ರಾಯರ್ಗಳಿಗಾಗಿ ಅಲ್ಲ. ಇದು ಸುಮಾರು 200 ಟನ್ನ ಫ್ರಿಗೇಟ್. ಇವು ಡೆಸ್ಟ್ರಾಯರ್ಗಳಷ್ಟು ಶಕ್ತಿಶಾಲಿಗಳಲ್ಲ. 4 ಫ್ರಿಗೇಟುಗಳು ಸೇರಿದರೆ 1 ಡೆಸ್ಟ್ರಾಯರ್ಗೆ ಸಮ ಅಂತ ಹೇಳ್ತಾರೆ. ಆದರೂ ಕೂಡ ಸೌದಿ ಚೈನಾದ ಡೆಸ್ಟ್ರಾಯರ್ ಅನ್ನು ಬಿಟ್ಟು ಸ್ಪೇನಿನ ಫ್ರಿಗೇಟ್ಗಳಿಗಾಗಿ ಒಪ್ಪಂದಕ್ಕೆ ಸಹಿ ಹಾಕಿದೆ. ಸೊ ಈ ಬೆಳವಣಿಗೆಯಿಂದ ಕೆರಳಿರುವ ಚೈನಾ ಇದರ ಹಿಂದೆ ಅಮೆರಿಕದ ಒತ್ತಡ ಇದೆ ಅಂತ ಆರೋಪ ಮಾಡ್ತಾ ಇದೆ. ಸೌದಿ ಅರೇಬಿಯಾಗೆ ಅಮೆರಿಕ ಧಮಕಿ ಹಾಕಿದೆ. ಚೈನಾದಿಂದ ಆಯುಧ ಖರೀದಿ ಮಾಡಿದರೆ ನಿರ್ಬಂಧಗಳನ್ನು ವಿಧಿಸ್ತೀವಿ ಅಂತ ಅಮೆರಿಕ ಹೇಳಿರೋದ್ರಿಂದ ಸೌದಿ ಹೆದರಿ ನಮ್ಮ ಜೊತೆಗಿನ ಒಪ್ಪಂದವನ್ನು ರದ್ದು ಮಾಡಿಕೊಂಡಿದೆ ಅನ್ನೋದು ಚೈನಾ ಮಾಡ್ತಾ ಇರೋ ಆರೋಪ. ಆದರೆ ಸೌದಿಯನ್ನು ಅಮೆರಿಕ ಹೆದರಿಸಿದೆ ಅನ್ನೋದಿದೆಯಲ್ಲ, ಅದು ನಂಬೋದಕ್ಕೆ ಸಾಧ್ಯವೇ ಆಗದ ಮಾತು. ಹಾಗೆ ಸೌದಿ ಅರೇಬಿಯಾ ಚೈನಾದ ಮಾಲನ್ನು ಖರೀದಿ ಮಾಡ್ತಾ ಇಲ್ಲ ಅಂದರೆ ಅದರ ಅರ್ಥ ಅವರಿಗೆ ಆ ಖರೀದಿ ಲಾಭದಾಯಕವಾಗಿ ಕಂಡಿರಲಾರದು. ಅರಬ್ಬರು ಪಕ್ಕಾ ವ್ಯಾಪಾರಿಗಳು. ಅವರು ಲಾಭ ಎಲ್ಲಿದೆಯೋ ಅಲ್ಲಿ ವ್ಯಾಪಾರ ಮಾಡ್ತಾರೆ. ಸದ್ಯಕ್ಕೆ ಅವರಿಗೆ ತೈಲ ಮಾರಾಟ ಸೇರಿದ ಹಾಗೆ ಎಲ್ಲ ವಿಷಯಗಳಲ್ಲೂ ಹೆಚ್ಚಾಗಿ ಅಮೆರಿಕಾನೇ ಬೇಕು. ಅಮೆರಿಕಾಗೆ ಪಾಠ ಕಲಿಸಬೇಕು ಅನ್ನಿಸಿದಾಗ ಅವರಿಗೆ ಬೆದರಿಕೆ ಒಡ್ಡೋದಕ್ಕೆ ರಷ್ಯಾ ಹಾಗೂ ಚೈನಾಗಳನ್ನು ಅರಬ್ಬರು ಬಳಸ್ಕೋತಾರೆ. ಆಮೇಲೆ ಅಮೆರಿಕಾದಿಂದ ತಮಗೇನು ಬೇಕೋ ಅದನ್ನು ಮಾಡಿಸ್ಕೊಳ್ತಾರೆ. ಅಂದಹಾಗೆ ಇಸ್ರೇಲ್ ಹಾಗೂ ಗಾಜಾ ಯುದ್ಧಕ್ಕೆ ಕೂಡ ಒಂದು ತಾತ್ಕಾಲಿಕ ಬ್ರೇಕ್ ಬೀಳೋ ಹಾಗೆ ಕಾಣ್ತಾ ಇದೆ. ಈ ಸಂಘರ್ಷ ನಿಂತ ನಂತರ ಗಾಜಾದ ಆಳ್ವಿಕೆ ಮತ್ತು ಅಭಿವೃದ್ಧಿ ಹೇಗಿರಬೇಕು ಅನ್ನೋದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಮೆರಿಕದ ವಿದೇಶಾಂಗ ಸಚಿವ ಆಂಟನಿ ಬ್ಲಿಂಕನ್ ಸೌದಿ ಅರೇಬಿಯಾಗೆ ಬಂದಿದ್ದಾರೆ. ಅಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತವೆ, ಗಾಜಾ ಇಸ್ರೇಲ್ ಸಂಧಾನ ಹೇಗೆ ಅನ್ನೋ ಬಗ್ಗೆ ಅಪ್ಡೇಟ್ಸನ್ನು ನಿಮಗೆ ಮುಂದೆ ಕೊಡ್ತೀನಿ. ಇದು ಗೆಳೆಯರೆ, ಚೈನಾಗೆ ಸೌದಿ ಶಾಕ್ ಕೊಟ್ಟ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.